ಹಳ್ಳಿಕಾರ ಅಂತ ಏನು ಹೇಳ್ತೀವಿ, ಈ ಸಂತೋಷ್ ಸ್ವಲ್ಪ ಮೇಲದ ಮೇಲೇ ಹಳ್ಳಿಕಾರ ಅಂತ ನಮ್ಗೆ ಗುರ್ತಿರ್ತಿತ್ತು ತುಂಬ ಜನ. ಹಳ್ಳಿಕಾರ ಅಂತೀವಿ, ನೀವು ಬಿಗ್ ಬಾಸ್ ಬಂದ ಮೇಲೇ ಒಂದು 5% ಗೊತ್ತಿತ್ತು ಅಷ್ಟೇ. ಈಗ 99% ಗೊತ್ತಾಗಿದೆ ಹಳ್ಳಿಕಾರ ಅಂದರೆ ಏನು, ಅದು ಮಹತ್ವ ಏನು ಅಂತ ಈ ಸಂತೋಷ್ ತಿಳಿಸಿದ್ದಾರೆ. ಅದೇ ಒಂದು 8-10 ಇಯರ್ಸಿಂದ ಪರಿಚಯ ಫ್ರೆಂಡು. ನಾನು ಓರಿ ಕೊಡೋದು, ಅವ್ರು ಓರಿ ಕೊಡೋದು, ಹಿಂಗೆ ಓರಿಂದನೇ ಪರಿಚಯ, ಬಸವಣ್ಣದೇವರಿಂದನೇ ಎಲ್ಲ ಪರಿಚಯ. ಡೈಲಿ ಒಂದು ಕಾಲು, ಅವ್ರೊಂದು ಕಾಲು, ನಾನೊಂದು ಕಾಲ್ ಮಾಡ್ತೀನಿ. ನಾನು ಯಾವಾರ ಓರಿ ತೊಗೊಂಡ್ರೆ ನಾನು ಹೇಳೋದು, ಅವ್ರು ತೊಗೊಂಡ್ರೆ ನನಗೆ ಫೋನ್ ಮಾಡೋದು, ಆ ಥರ ಎಲ್ಲ ತುಂಬ ಇದೆ ಸರ್. ಆಮೇಲೆ ನಾ ಫಸ್ಟ್ ಅವನು ಬಿಗ್ ಬಾಸಿಂದ ಬಂದಮೇಲೆ ನನಗೆ ಫಸ್ಟ್ ಕೊಟ್ಟಿದ್ದು ಓರಿಗಳು ಒಂದು ಜೊತೆ, ನನಗೆ ಫಸ್ಟ್ ಕೊಟ್ಟಿದ್ದಾನೆ. ಏನೋ ಒಂಥರ ಬಾಂಡಿಂಗು, ಅವ್ರ ಅಮ್ಮನ ಆಗ್ಬೋದು, ನಾನು ಅವ್ನು ಸಿಗಲಿ ಆದರೆ ಅಮ್ಮಂಗೆ ಕಾಲ್ ಮಾಡ್ತೀನಿ. ಮನೆ ಹತ್ರ ಹೋಗಿ ಮಾತಾಡ್ಸೋಕೆ ಹೋಗಿದ್ನಲ್ಲ, ಬಂದಮೇಲೆ ಹಿಂಗೆ ಮೆರವಣಿಗೆ ಮಾಡಿ ಇಟ್ಕೊಂಡಿದ್ದೀನಿ ಅಂದೆ. ಬನ್ನಿ ಅಣ್ಣ ಬೈಟ್ ಕೊಡೋ, ನಾನು ಹೇಳಿದೆ ಬೈಟ್ ಕೊಡಿ ಅಂತೇಳಿ ಮಾತಾಡಿ ಒಂದು ಬೈಟ್ ಕೊಟ್ಟರು ಇನ್ವೈಟ್ ಮಾಡೋಕ್ಕೆ ಜನನ. ನಂತರ ಅವ್ರಿಗೆ ಇನ್ವೈಟ್ ಮಾಡಿದ್ದಾರೆ. ನಾನು ಅವ್ನು ಇಷ್ಟು ವರ್ಷ, ಅವ್ನು ತುಂಬ ವರ್ಷದಿಂದ ಕೊಟ್ಟಿದ್ದಾರೆ ಬಿರುದನ್ನ, ಯಾರು ಅಭಿಮಾನಿಗಳು. ಅದನ್ನು ಯಾರೂ ಏನು ಕಿತ್ಕೊಳ್ಳೋಕೆ ಹೋಗಲ್ಲ, ಕೊಡೋಕ್ಕೂ ಯಾರೂ ಆಗಲ್ಲ. ಅಭಿಮಾನಿ ಕೊಟ್ಟ ಮೇಲೆ ಯಾಕೆ ಕಿತ್ಕೊಳ್ಳೋಕ್ಕಾಗತ್ತೆ? ಆಗಲ್ಲ. ಅವನು ಒಳಗಡೆ ಬಿಗ್ ಬಾಸ್ ಹೊರಡೋಗಿದ್ದಾನೆ. ಅಷ್ಟಿನಿಂದ ಏನು ಮಾಡ್ತಾಯಿದ್ರಿ? ಅವ್ನು ಇಷ್ಟು ವರ್ಷ ಹೆಸರು ಕೊಟ್ಟಿದ್ರಲ್ಲ, ಅಷ್ಟಿಂದ ಏನು ಮಾಡ್ತಾಯಿದ್ರಿ? ಇವಾಗಿನ ಬಂದಿದ್ರಲ್ಲ ಅವ್ನು ಕೇಳೋಕ್ಕೆ, ಅವ್ನು ಬರೋರ್ಗು ವೆಯ್ಟ್ ಮಾಡಿ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ಬಂದ್ವಿ. ಅವ್ರಿನ್ನೂ ಸಮಾಧಾನ ಆಗಿಲ್ಲ. ಈಗ ಅವ್ನು ಬಂದ, ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಎಲ್ಲ ಸೈಡ್ ಹೊಟ್ಟೋಗಿದ್ದಾರೆ. ನಮ್ಮ ಪ್ರತು ನಮ್ಮ ಸ್ನೇಹಿತರು, ಅವ್ರದ್ದು ಮೆರವಣಿಗೆ ಐತೆ, ಮೆರಪ್ಪನವ್ರ ಕುಟುಂಬದವರು, ನಾನು ಭಾಳ ಆಪ್ತರು. ನನ್ನ ಹತ್ರನೂ ಒಂದು ಜೊತೆ ಎತ್ತಾಕೊಂಡವ್ರು. ನಾನು ಬರಲ್ಲ ಅಂದ್ಬಿಟ್ಟು ಬಿಗ್ ಬಾಸಿಂದ ಬಂದ ತಕ್ಷಣ ಒಂದು ಜೊತೆ ಎತ್ತಾಕೊಂಡ್ಬಿಟ್ರು. ಅದೇ ಒಂದು 8-10 ಇಯರ್ಸಿಂದ ಪರಿಚಯ ಫ್ರೆಂಡು. ನಾನು ಓರಿ ಕೊಡೋದು, ಅವ್ರು ಓರಿ ಕೊಡೋದು, ಹಿಂಗೆ ಓರಿಂದನೇ ಪರಿಚಯ, ಬಸವಣ್ಣದೇವರಿಂದನೇ ಎಲ್ಲ ಪರಿಚಯ. ಸಂತೋಷ್ ಅವ್ರು ಆಗ್ಬೋದು, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನಮ್ಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ಲರೂ ಬಸವಣ್ಣದೇವರಿಂದನೇ ಎಲ್ಲ ಪರಿಚಯ. ಒಂದು 8-10 ಇಯರ್ಸಿಂದ ಫ್ರೆಂಡು. ಈ ಒಂದು 4 ಇಯರ್ಸಿಂದ ತುಂಬ ಕ್ಲೋಸು. ಡೈಲಿ ಒಂದು ಕಾಲು, ಅವ್ರೊಂದು ಕಾಲು, ನಾನೊಂದು ಕಾಲ್ ಮಾಡ್ತೀನಿ. ಎದುರು ಹೇಳೋದು, ನಾನು ಯಾವಾರ ಓರಿ ತೊಗೊಂಡ್ರೆ ನಾನು ಹೇಳೋದು, ಅವ್ರು ತೊಗೊಂಡ್ರೆ ನನಗೆ ಫೋನ್ ಮಾಡೋದು, ಆ ಥರ ಎಲ್ಲ ತುಂಬ ಇದೆ ಸರ್. ಹೌದೌದು. ನಾನು ಹೋಗಿದ್ದೆ, ಮನೆ ಹತ್ರ ಹೋಗಿ ಮಾತಾಡ್ಸೋಕೆ ಹೋಗಿದ್ನಲ್ಲ, ಬಂದಮೇಲೆ ಹಿಂಗೆ ಮೆರವಣಿಗೆ ಮಾಡಿ ಇಟ್ಕೊಂಡಿದ್ದೀನಿ ಅಂದೆ. ಬನ್ನಿ ಅಣ್ಣ ಬೈಟ್ ಕೊಡೋ, ನಾನು ಹೇಳಿದೆ ಬೈಟ್ ಕೊಡಿ ಅಂತೇಳಿ ಮಾತಾಡಿ ಒಂದು ಬೈಟ್ ಕೊಟ್ಟರು ಇನ್ವೈಟ್ ಮಾಡೋಕ್ಕೆ ಜನನ. ನಂತರ ಅವ್ರಿಗೆ ಇನ್ವೈಟ್ ಮಾಡಿದ್ದಾರೆ, ನಾನು ಫ್ರೆಂಡ್ಸ್ಗಾಗ್ಬೋದು, ಪ್ರತಿಯೊಬ್ಬರೂ. ಹಾಗಾಗಿ ಫಸ್ಟ್ ಬಂದು ನನಗೆ ಬೈಟ್ ಕೊಟ್ಟರು ಅನ್ಕೋತೀನಿ ನಾನು. ಆಮೇಲೆ ನಾ ಫಸ್ಟ್ ಅವನು ಬಿಗ್ ಬಾಸಿಂದ ಬಂದಮೇಲೆ ನನಗೆ ಫಸ್ಟ್ ಕೊಟ್ಟಿದ್ದು ಓರಿಗಳು ಒಂದು ಜೊತೆ, ನನಗೆ ಫಸ್ಟ್ ಕೊಟ್ಟಿದ್ದಾನೆ. ಏನೋ ಒಂಥರ ಬಾಂಡಿಂಗು, ಅವ್ರ ಅಮ್ಮನ ಆಗ್ಬೋದು, ನಾನು ಅವ್ನು ಸಿಗಲಿ ಆದರೆ ಅಮ್ಮಂಗೆ ಕಾಲ್ ಮಾಡ್ತೀನಿ. ಅವ್ರು ಬಿಗ್ ಬಾಸ್ ಹೋದ್ರೆ ಅವ್ರ ಅಮ್ಮಂಗೆ ಕಾಂಟ್ಯಾಕ್ಟಲ್ಲಿದ್ವಿ, ಎಲ್ಲ ಮಾತಾಡೋದಾಗ್ಬೋದು, ಪ್ರತಿಯೊಂದು ಏನೇ ಇರ್ಬೋದು. ಸರ್ ಆ ಥರ ಏನಿಲ್ಲ, ಅವ್ರು ನಮ್ಮ ಫ್ರೆಂಡೇನೆ. ಸುಮ್ಮನೆ ನಾನು ಒಂದು 2-3 ಕಡೆ ಹೇಳಿದ್ದೆ. ಈ ನಾವು ಫಸ್ಟೆಲ್ಲ ನಮ್ಮ ಮೈಸೂರು ಮಹಾರಾಜರು ಇವತ್ತೂ ಅರಮನೆ ನೋಡ್ಬೋದು, ಅಮೃತ್ ಮಾಲ್ ದನಗಳಿದೆ ಒಳಗಡೆ. ನಮ್ಮ ದೇಶಿ ತಳಿ ಬಂದು ಕರ್ನಾಟಕದ ಅಮೃತ್ ಮಾಲು ಹಳ್ಳಿಕಾರು. ಹಾಗಾಗಿ ನಾವೇನು ಮಾಡ್ತೀನಿ ಅಂದರೆ, ಅಮೃತ್ ಮಾಲ್ ಅಂದರೆ ಈ ಥರ ಫಿನಿಶಿಂಗ್ ಬರೋಲ್ಲ, ಅದು ಇಷ್ಟು ಗ್ರೋತ್ ಬರೋಲ್ಲ, ಇಷ್ಟು ಹೈಟು ವೆಯ್ಟು ಬರೋಲ್ಲ, ಸ್ವಲ್ಪ ಚಿಕ್ಕದು ಅದು ಅವೆಲ್ಲ ಬ್ರೀಡೆಲ್ಲ. ಹಂಗಾಗಿ ಏನು ಈ ಹಳ್ಳಿಕಾರ ಅಂತ ಏನು ಹೇಳ್ತೀವಿ, ಈ ಸಂತೋಷ್ ಸ್ವಲ್ಪ ಮೇಲದ ಮೇಲೇ ಹಳ್ಳಿಕಾರ ಅಂತ ನಮ್ಗೆ ಗುರ್ತಿರ್ತಿತ್ತು ತುಂಬ ಜನ. ದನ ನಾವು ಇವತ್ತಿಗೂ ಓರಿ ಸಾಕಿದ್ದಾರೆ ಅಂತ ಕೇಳ್ತೀವಿ ಹೊರತು ಹಳ್ಳಿಕಾರ ಸಾಕಿದ್ರೆ ಅಂತ ಯಾರು ಕೇಳಲ್ಲ. ಹಾಗಾಗಿ ಹೇಳಿದ್ದು ಹಳ್ಳಿಕಾರ ಅಂತೀವಿ, ನೀವು ಬಿಗ್ ಬಾಸ್ ಬಂದ ಮೇಲೇ ಒಂದು 5% ಗೊತ್ತಿತ್ತು ಅಷ್ಟೇ. ಈಗ 99% ಗೊತ್ತಾಗಿದೆ ಹಳ್ಳಿಕಾರ ಅಂದರೆ ಏನು, ಅದು ಮಹತ್ವ ಏನು ಅಂತ ಈ ಸಂತೋಷ್ ತಿಳಿಸಿದ್ದಾರೆ. ಹಾಗಾಗಿ ಹಳ್ಳಿಕಾರ ಅಂತ ಅವ್ನಿಗೆ ಬಿರುದು ಕೊಟ್ಟಿದ್ದಾರೆ. ಅವ್ನು ನಮ್ಮ ಫ್ರೆಂಡೇ. ನಂಗೆ ಆ ಥರ ಏನು ಬೇಡ, ಇಷ್ಟನೂ ಇಲ್ಲ, ಏನದೊಂದು ಸೇವೆ ಮಾಡಬೇಕು, ಮಾಡ್ತಾಯಿದ್ದೀವಿ ಅಷ್ಟೇ. ತುಂಬ ಜನ ಹಳ್ಳಿಕಾರಿಂದ ಬಂದಾಗ ಸಂತೋಷ್ ಅವ್ರಿಗೆ ಸ್ವಲ್ಪ ಬೇರೆ ಬೇರೆ ಥರ ಎಲ್ಲ ಮಾತಾಡೋದು. ಹೌದು. ಸೊ ಎಲ್ಲ ಸ್ನೇಹಿತರು ತುಂಬ ಜನ ಅವರ ಸಪೋರ್ಟಿಗಾಗಿ ಇಟ್ಕೊಂಡಿದ್ರು. ಹೌದು. ಸೊ ಅದ್ರ ಬಗ್ಗೆ ಮಾತಾಡೋದು. ನಾನು ಹೇಳಿದ್ದು ಒಂದೇ, ಅವನು ಇಷ್ಟು ವರ್ಷ, ಅವ್ನು ತುಂಬ ವರ್ಷದಿಂದ ಕೊಟ್ಟಿದ್ದಾರೆ ಬಿರುದನ್ನ, ಯಾರು ಅಭಿಮಾನಿಗಳು. ಅದನ್ನು ಯಾರೂ ಏನು ಕಿತ್ಕೊಳ್ಳೋಕೆ ಹೋಗಲ್ಲ, ಕೊಡೋಕ್ಕೂ ಯಾರೂ ಆಗಲ್ಲ. ಅಭಿಮಾನಿ ಕೊಟ್ಟ ಮೇಲೆ ಯಾಕೆ ಕಿತ್ಕೊಳ್ಳೋಕ್ಕಾಗತ್ತೆ? ಆಗಲ್ಲ. ಅವನಿಗೆ ಬಿಗ್ ಬಾಸ್ ಹೊರಡೆ ಹೋದಾಗ ಮಾತಾಡೋರು ತುಂಬ ಜನ, ಈಗ ಯಾರೂ ಮಾತಾಡ್ತಲ್ಲ ಅದ್ರ ಬಗ್ಗೆ. ನಾ ಅಷ್ಟೇ 2 ಮಾತು ಹೇಳಿದ್ದು.
ಅವನು ಒಳಗಡೆ ಬಿಗ್ ಬಾಸ್ ಹೊರಡೋಗಿದ್ದಾನೆ. ಅಷ್ಟಿನಿಂದ ಏನು ಮಾಡ್ತಾ ಇದ್ರಿ? ಅವ್ನು ಇಷ್ಟು ವರ್ಷ ಹೆಸರು ಕೊಟ್ಟಿದ್ರಲ್ಲ, ಅಷ್ಟಿಂದ ಏನು ಮಾಡ್ತಾ ಇದ್ರಿ? ಇವಾಗಿನ ಬಂದಿದ್ರಲ್ಲ ಅವ್ನು ಕೇಳೋಕ್ಕೆ, ಅವ್ನು ಬರೋರ್ಗು ವೆಯ್ಟ್ ಮಾಡಿ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ಬಂದ್ವಿ. ಅವ್ರಿನ್ನೂ ಸಮಾಧಾನ ಆಗಿಲ್ಲ. ಈಗ ಅವ್ನು ಬಂದ, ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಎಲ್ಲ ಸೈಡ್ ಹೊಟ್ಟೋಗಿದ್ದಾರೆ, ಮಾತಾಡ್ತಾನೆ ಇಲ್ಲ ಅವ್ರ ಬಗ್ಗೆ. ಆವಾಗಲೂ ನಾನು ಹೇಳಿಲ್ಲ, ನೀವು ಅದಕ್ಕೆ ಮುಂಚೆನೂ ಹೇಳ್ತಾ ಇದ್ರಿ, ಅಣ್ಣ ನೀವು ಅಲ್ಲಿ ಬರ್ತೀರಾ ಅಂದಿದ್ದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದೆ ಅಂತ. ದಯವಿಟ್ಟು ಪ್ರಶ್ನೆಗಳು ಹೆಂಗಿರ್ಬೇಕಂದ್ರೆ ಮುಂದಕ್ಕೆ ನಾನೇನು ಹೇಳ್ತೀನಿ ಗೊತ್ತಾ, ಯಾಕ್ರಿ ಇದ್ರೂ ಪರವಾಗಿಲ್ಲ, ಏನು ಹೇಳ್ತೀನಿ ಅಂತಂದರೆ ಮುಂದೆ ಹೋಗೋಕೆ ನಾವು ಮಾಡೋಣ ಆಯಿತಾ. 10ನೇ ತಾರೀಕು ಬರ್ತಾಯಿದ್ದೀನಿ ಮೈಸೂರಿಗೆ, ಮಾಡೋಣ. ನಮ್ಮ ನಮ್ಮ ಸ್ನೇಹಿತರು ಅವ್ರದ್ದು ಮೆರವಣಿಗೆ ಐತೆ, ಮೆರಪ್ಪನವ್ರ ಕುಟುಂಬದವರು, ನಾನು ಭಾಳ ಆಪ್ತರು. ನನ್ನ ಹತ್ರನೂ ಒಂದು ಜೊತೆ ಎತ್ತಕೊಂಡವ್ರು, ನಾನು ಬರಲ್ಲ ಅಂದ್ಬಿಟ್ಟು ಬಿಗ್ ಬಾಸಿಂದ ಬಂದ ತಕ್ಷಣ ಒಂದು ಜೊತೆ ಎತ್ತಕೊಂಡ್ಬಿಟ್ರು. ಹಾಗೆ ಇವಾಗ ನನಗೆ ಎತ್ತಬೇಕು, ಮನೆಯಾಗ ಒಂದೇ ಜೊತೆ ಒಂದು ಒಂಟಿ ಇರೋದು, ಒಂದು 4 ಓರಿ ಐತೆ. ಇಡೀ ಕರ್ನಾಟಕದಲ್ಲಿ ಅಷ್ಟು ಎತ್ತರವಾದ ಓರಿ ಅದಕ್ಕೆ ಜೊತೆನೇ ಇಲ್ಲ. ಈ ವರ್ಷ ಜೊತೆ ಹಾಕಿದ್ರೆ ಅಣ್ಣ ಎಲ್ಲಿ ಹೋಗಿದ್ರು ಚಾಂಪಿಯನ್. ಅದ್ರ ಹೆಸರು ಹೊರ್ತೂರು ಒಡಿಯ ಅಂತ. ನನ್ನ ಬರ್ತ್ಡೇ ದಿನ ಅದಕ್ಕೆ ಹೆಸರು ಕೊಟ್ಟರು, 5ನೇ ವರ್ಷ ಬರ್ತ್ಡೇನಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿ.